ಸಂಜು ವೈಟ್ಸ್ ಗೀತ ಪಾರ್ಟ್ 2 ಸಾಂಗ್ ಅನ್ನ ನಮ್ಮ ಅಣ್ಣನೇ ರಿಲೀಸ್ ಮಾಡಬೇಕು ಅಂತ ನಮ್ಮ ಆಸೆ ಇತ್ತು. ಯಾಕಂದರೆ ನಮ್ಮ ನಾರಾಯಣ ಸ್ವಾಮಿ ಅಣ್ಣ ನಮಗೆ ಬಲವಾದ ಶಕ್ತಿ, ಅವರ ಶಕ್ತಿಯಿಂದ ಸಾಕಷ್ಟು ಬೆಳೆದಿದ್ದೀವಿ, ಸಾಕಷ್ಟು ಕಲ್ತಿದ್ದೀವಿ. ಸೊ ಅವ್ರಿಂದಲೇ ಈ ಸಾಂಗನ್ನು ರಿಲೀಸ್ ಮಾಡಬೇಕು ಅಂತ ಈ ಸ್ಪೆಷಲ್ ಡೇನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಬಹಳ ದೊಡ್ಡವರಿದ್ದೀರಿ, ಬಹಳ ನುರಿತವರಿದ್ದೀರಿ. ನಿಮ್ಮ ಮುಂದೆ ನಾನು ಎರಡೇ ಮಾತಾಡಿ ಒಂದು ಹಾಡು ಹಾಡಿ ನಮ್ಮ ಕಾರ್ಯಕ್ರಮನ ಶುರು ಮಾಡ್ತೀವಿ. ಕನ್ನಡ ಚಿತ್ರರಂಗ ಅಂದರೆ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಶೇ. ಅವ್ರನ್ನ ಸ್ಮರಿಸದೆ ನಾವು ಯಾವ ಕೆಲಸನೂ ಮಾಡಲ್ಲ. ಅವ್ರಿಗೋಸ್ಕರ ನಿಮ್ಮೆಲ್ಲರೂ ದೊಡ್ಡ ಚಪ್ಪಾಳೆ ಇರಲಿ. ಅವರಿಗೆ ನಮಿಸುತ್ತಾ ವಂದಿಸುತ್ತಾ ಅವರ ಹಾಡನ್ನು ಹಾಡುತ್ತಾ ನನ್ನ ಹಾಡನ್ನು ನನ್ನ ಸಿನಿಮಾ ಸಂಜು ವೈಟ್ಸ್ ಗೀತ ಛಲವಾದಿ ಕುಮಾರ್ ನಿರ್ಮಾಣ ಮಾಡಿರುವ ಬಹಳ ಅದ್ದೂರಿ ವೆಚ್ಚದ ಇಬ್ಬರು ಛಲವಾದಿಗಳು ಸೇರಿಕೊಂಡು ಮಾಡುವ ಸಿನಿಮಾ. ನಿರ್ಮಾಪಕ ಛಲವಾದಿ ಕುಮಾರ್, ನಿರ್ದೇಶಕ ನಾಗಶೇಖರ್. ಸೊ ಇದಕ್ಕಿಂತ ಬಹಳ ಅದ್ಭುತವಾದ ಒಂದು ಜಾಗ ಇಲ್ಲ ಅಂತ ನಾವು ಅಂದ್ಕೊಂಡು ಇಲ್ಲಿ ಈ ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ. ಈ ಸಾಂಗ್ ರಿಲೀಸ್ ಮಾಡೋದಕ್ಕೆ ಐ ವೆಲ್ಕಮ್ ಮೈ ಫ್ರೆಂಡ್ ಅಂಡ್ ಮೈ ಹೀರೋ ಶ್ರೀನಗರ್ ಕಿಟಿ ಆನ್ ದ ಸ್ಟೇಜ್. ವಾಟ್ ಅ ವಂಡರ್ಫುಲ್ ವೆದರ್. ಇನ್ನೊಂದ್ಸರಿ ಹಾಕಿ ವಿಸಿಲು. ಐ ವೆಲ್ಕಮ್ ಯು. ಸೊ ನನ್ನ ಸಮುದಾಯದ ಮುಂದೆ ನಿಮ್ಮ ಹಾಡು ಬಿಡುಗಡೆ ಹೊತ್ತು ಅದಕ್ಕಿಂತ ಮುಂಚೆ ನಾವಿಬ್ಬರು ಒಂದು ಹಾಡು ಅಥವಾ ಅಷ್ಟು ತುಂಬಿರುವೆ ಮರದಲ್ಲಿ ಮನೆ ಮಾಡಿ ಹಾಡುವೆ. ಇಲ್ಲಿ ಬಹಳ ಅದ್ಭುತವಾದ ಸಿಂಗರ್ ಇದ್ದಾರೆ ನಮ್ಮ ಬಾಲಜನ. ನಿಮ್ಮ ಮುಂದೆ ನಾನು ಹಾಡಬಾರ್ದು ಆದರೂ ಹಾಡಿದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಸರ್ಗೋಸ್ಕರ. ಲವ್ ಯು ಅಣ್ಣ. ಪ್ಲೀಸ್ ಕಮ್, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಬಾಲಣ್ಣ. ಎಸ್, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡೆಡಿಕೇಟ್ ಒನ್ ಬ್ಯೂಟಿಫುಲ್ ಮೇಕಿಂಗ್ ವಿಡಿಯೋ ಟು ಯು ಆಲ್. ಒಂದು ಚಪ್ಪಾಳೆ. ಜೊತೆಗೆ ಜಾತಿ ಇಲ್ಲದೆ ಭೇದವಿಲ್ಲದೆ ಸ್ನೇಹಕ್ಕೋಸ್ಕರ ಸ್ನೇಹಿತನಾಗಿ ನನ್ನ ಸ್ನೇಹಿತ ಶ್ರೀನಗರ್ ಕಿಟಿ ಅವರು ಈ ಸಿನಿಮಾದ ನಾಯಕನಾಗಿ ಈಗ ನಮ್ಮ ಸ್ವಾಮೀಜಿಗಳಾದ ಸ್ವಾಮೀಜಿಗಳು ವೇದಿಕೆಗೆ ಬರಬೇಕು, ಇದನ್ನು ನೀವೇ ಬಿಡುಗಡೆ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಇಬ್ಬರು ಬನ್ನಿ. ಈಗ ಈ ಚಿತ್ರದ ಹಾಡು ಹಿಂದೆ ಬಿಡುಗಡೆ ನಿಮ್ಮ ಮುಂದೆ. ರಾಜಮಣ್ಣ ಬನ್ನಿ, ಅಣ್ಣ ಬನ್ನಿ. ನಮ್ಮ ಸ್ವಾಮೀಜಿಗಳು ಬಂದರು. ನಮ್ಮ ಬಾಲಣ್ಣ ಅಣ್ಣ ಬನ್ನಿ. ನಿರ್ಮಾಪಕ ಛಲವಾದಿ ಕುಮಾರ್ ಅವರು. ನಮ್ಮ ಸ್ವಾಮೀಜಿಗಳ ನಮ್ಮ ಸ್ವಾಮೀಜಿಗಳು ಆಲ್ ದ ಬೆಸ್ಟ್ ಫಾರ್ ದ ಸಾಂಗ್ ಅಂತಾರೆ. ಅಲ್ಲಿನ ಸಾಂಗ್ಲೇ ಆಗುತ್ತೆ. ಬೈ ಆಗುತ್ತಾ? ಈಗಾಗಲೇ ನೀವು ಇಲ್ಲಿ ಕಂಡಿದ್ದೀರಿ.
ಇದು ನನ್ನ ಸಮುದಾಯದ ಛಲವಾದಿ ಕುಮಾರ್ ನನ್ನ ಸಹೋದರ. ಇವರು ಈ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿ ನಾನು ಕೂಡ ಈ ಸಮಾಜವನ್ನ ಅಲ್ಲಿ ಪ್ರತಿನಿಧಿಸಬೇಕು, ಸಿನಿಮಾ ರಂಗದಲ್ಲಿ ನನ್ನಂತವರು ಕೂಡ ಇರಬೇಕು, ನಮ್ಮ ಸಮಾಜಗಳೆಲ್ಲ ಇರಬೇಕು ಅನ್ನೋ ಕಾರಣವನ್ನು ಹೊತ್ತು ಇಷ್ಟೊಂದು ಹಣ ಹಾಕಿ, ಅದರಲ್ಲೂ ಕೂಡ ನಮ್ಮದೇ ಸಮುದಾಯದ ಒಬ್ಬ ನಿರ್ದೇಶಕರು ಮಾನ್ಯ ನಾಗಶೇಖರ್ ಅವರು. ಇವರ ಹೆಸರು ನೀವು ಬಹಳ ಕೇಳಿರ್ತೀರಿ. ಸಿನಿಮಾಗಳಲ್ಲಿ ಅತ್ಯುತ್ತಮ ಸಿನಿಮಾಗಳು ಮಾಡಿರ್ತಕ್ಕಂಥ ಒಂದು ಹೆಸರು ಕೂಡ ನನ್ನ ಸಹೋದರನಿಗಿದೆ. ಈ ಕಾರಣದಿಂದ ಇವರಿಬ್ಬರೂ ಸೇರಿ ನಟ ಕಿಟ್ಟಿ ಅವರನ್ನ ಜೊತೆ ಸೇರಿಸಿಕೊಂಡು ಇವತ್ತೊಂದು ಸಿನಿಮಾವನ್ನು ಮಾಡಿದರು. ನಾನು ಅವರಿಗೆ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ. ನಿಮ್ಮ ಈ ಪ್ರಥಮ ಹೆಜ್ಜೆ ನಿಮ್ಮದೇ ಪ್ರಥಮ ಅಲ್ಲ, ಇವರಿಗೆ ಇದು ಯಶಸ್ವಿಯಾಗಲಿ, ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ರಿ, ಸಮಾಜದ ಕಣ್ಣು ತೆರೆಸುವ ಕಾರ್ಯಗಳನ್ನು ತಾವು ಮಾಡಿ, ಸಮಾಜದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ತೊಡೆದು ಹಾಕುವ ರೀತಿಯಲ್ಲಿ ತಮ್ಮ ಸಿನಿಮಾಗಳು ಹೊರಹೊಮ್ಮಲಿ. ನಿಮಗೆ ಇಲ್ಲಿ ಸೇರಿರ್ತಕ್ಕಂಥ ನನ್ನೆಲ್ಲ ಬಂಧುಗಳ ಪರವಾಗಿ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತೇನೆ. ನಿಮ್ಮ ಸಿನಿಮಾ ಯಶಸ್ವಿಯಾಗಲಿ ಅಂತ ಹೇಳಿ ಎಲ್ಲರ ಪರವಾಗಿ ನಾನು ಕೂಡ ಆರೈಕೆ ಮಾಡ್ತೇನೆ. ಧನ್ಯವಾದಗಳು. ಲವ್ ಯು ಆಲ್. ನೀವು ಬಂದಿದ್ದಕ್ಕೆ ಇವತ್ತು ಬಹಳ ವಿಶೇಷವಾದ ದಿನ. ಯಾಕೆಂದರೆ ನಮ್ಮ ಸಮುದಾಯದ ಛಲವಾದಿ ಸಮುದಾಯದ ನಾರಾಯಣ ಸ್ವಾಮಿಯನ್ನ ವಿಧಾನ ಪರಿಷತ್ತಿನ ಆಪೋಸಿಷನ್ ಪಾರ್ಟಿ ಲೀಡರ್ ಆಗಿ ಆಯ್ಕೆಯಾದ ದಿನ. ಸೊ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಅಂಬೇಡ್ಕರ್ ಭವನದಲ್ಲಿ ನಾವೆಲ್ಲರೂ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಏನು ವಿಶೇಷ ಅಂದರೆ, ಈ ಸಮುದಾಯದ ಒಬ್ಬ ವ್ಯಕ್ತಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಸಿನಿಮಾ ಮಾಡೋದಂದ್ರೆ ಭಾಳ ಕಷ್ಟ. ಕೋಟ್ಯಾಂತರ ರೂಪಾಯಿ ಈ ಸಮುದಾಯದಲ್ಲಿ ಸಂಪಾದನೆ ಮಾಡೋದೇ ಕಷ್ಟ. ಅದೆಲ್ಲವನ್ನು ಮೀರಿ ಛಲವಾದಿ ಕುಮಾರ್ ಬಹಳ ದೊಡ್ಡ ಮಟ್ಟದ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ನಮ್ಮ ಬ್ರದರ್ ಅವರಿಗೆ ಒಳ್ಳೆಯದಾಗಲಿ. ಈ ಸಿನಿಮಾದ ಮೊದಲ ಹಾಡು ಈ ವೇದಿಕೆಯಲ್ಲೇ ರಿಲೀಸ್ ಆಗಬೇಕು ಅಂತ ನಮ್ಮ ಆಸೆ ಇತ್ತು. ಸೊ ಹಾಗಾಗಿ ಹಬೀಬಿ ಹಬೀಬಿ ಸಾಂಗನ್ನು ಇವತ್ತು ರಿಲೀಸ್ ಮಾಡಿದ್ದೀವಿ. ಯು ಆಲ್ ಕ್ಯಾನ್ ವಾಚ್ ಆನ್ ಯೂಟ್ಯೂಬ್ ಚಾನಲ್, ಆನಂದ್ ಆಡಿಯೋ. ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ದ ಪ್ರೊಡ್ಯೂಸರ್, ಮೈ ಹೀರೋ and my heroine, and to the entire crew. Love you all. And more than that, ಈ ಹಾಡನ್ನು ಬೇರೆ ಪ್ಯಾಟರ್ನ್, ಈ ನಾಗಶೇಖರ್ ಹಾಡುಗಳು ಅಂದರೆ ಬೇರೆ ಥರ ಇರುತ್ತೆ. ಆ ಬೇರೆ ಥರ ಇರೋ ಹಾಡುಗಳು ಇನ್ನೂ ಇದೆ. ಬಟ್ ನನ್ನ ಪ್ಯಾಟ್ರನ್ನ ಬಿಟ್ಟು ನಾನು ಫಸ್ಟ್ ಟೈಮ್ ಮಾಡೋ ಒಂದು ಸಾಂಗ್ ಹಬೀಬಿ ಸಾಂಗು. ಇದನ್ನೇ ಫಸ್ಟ್ ನಿಮಗೆ ಕೇಳಿಸ್ಬೇಕು ಅಂತ ಇವತ್ತು ರಿಲೀಸ್ ಮಾಡಿದ್ದೀವಿ. ನಿಮಗೆಲ್ಲರೂ ತುಂಬ ಇಷ್ಟ ಆಗುತ್ತೆ. ವಾಚ್ ಇಟ್ ಆ್ಯಂಡ್ ಬ್ಲೆಸ್ ಅಸ್. ಲವ್ ಯು ಆಲ್. ನಮಸ್ಕಾರ. ನಮಸ್ಕಾರ. ಇವತ್ತು ಸಂಜು ವೆಡ್ಸ್ ಗೀತಾ ಪಾರ್ಟ್ 2ನ ಒಂದು ಮೊದಲನೇ ಹಾಡು ನಾಗಶೇಖರ್ ಅವ್ರ ಪ್ಯಾಟರ್ನ್ ಅಲ್ಲದೇ ಇರೋ ಥರದ್ದೊಂದು ತುಂಬ ಪೆಪ್ಪಿ ಸಾಂಗ್ ಇದು. ಈ ಸಾಂಗಲ್ಲಿ ರಚಿತಾ ಇದ್ದಾರೆ, ನಮ್ಮ ಕ್ಯಾಮಿಯೋ ಆಗಿ ರಾಗಿಣಿ ಕಾಣಿಸ್ತಾ ಇದ್ದಾರೆ, ನಾನಿದ್ದೀನಿ, ಶ್ರೀಧರ್ ಮ್ಯೂಸಿಕ್ ಮಾಡಿದ್ದಾರೆ. ಆ ಹಾಡನ್ನ ಇವತ್ತಿಲ್ಲಿ ಬಿಡುಗಡೆ ಮಾಡ್ತಾಯಿದ್ವಿ ಅಂಬೇಡ್ಕರ್ ಭವನದಲ್ಲಿ. ಇವತ್ತು ಛಲವಾದಿ ನಾರಾಯಣ ಸ್ವಾಮಿಯವರ ಅವರು ವಿಧಾನ ಪರಿಷತ್ತಿನ ವಿರೋಧ ನಾಯಕರಾಗಿ ಆಯ್ಕೆಗೊಂಡಿರುವ ಟೈಮಲ್ಲಿ ರಾಜ್ಯದಾದ್ಯಂತ ಎಲ್ಲ 30 ಜಿಲ್ಲೆಗಳಿಂದಲೂ ನಾಯಕರುಗಳೆಲ್ಲ ಬಂದು ಇಲ್ಲಿ ಸೇರುವಂಥ ಒಂದು ಕಾರ್ಯಕ್ರಮ ಇತ್ತು. ಹಾಗಾಗಿ ಇಡೀ ರಾಜ್ಯಕ್ಕೆ ನಾವು ಅವರುಗಳ ಮುಂದೆ ಈ ಹಾಡನ್ನ ಬಿಡುಗಡೆ ಮಾಡಿ ಅವರೆಲ್ಲರ ಆಶೀರ್ವಾದ ತೊಗೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ವಿ. ಛಲವಾದಿ ಕುಮಾರ್ ನಮ್ಮ ಸಿನಿಮಾದ ನಿರ್ಮಾಪಕರು. ಸಿನಿಮಾದ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಈಗ ಕೊಡೋಕ್ಕೆ ಶುರು ಮಾಡ್ತೀವಿ. ಸಿನಿಮಾ ಬಿಡುಗಡೆಗೆ ರೆಡಿ ಆಗ್ತಾ ಇದೆ. ಇನ್ನು ಉಳಿದಂತೆ ಕುಮಾರ್ ಮಾತಾಡ್ತಾರೆ. ಅವರು ಏನು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರೋದ್ರಿಂದ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ರು. ನನಗೆ ಡೇ ಒನ್ನಿಂದನೂ ನಾನು ಸಮಾನ ನನಗೆ ಸಪೋರ್ಟ್ ಮಾಡ್ಕೊಂಡೇ ಬಂದರು. ಹಾಗಾಗಿ ಇವತ್ತಿನ ದಿನ ಒಂದು ನಾಗಶೇಖರದ್ದು ಒಂದು ಡಿಫ್ರೆಂಟ್ ಪ್ಯಾಟ್ರನ್ ಸಾಂಗನ್ನು ಇವತ್ತು ಲಾಂಚ್ ಮಾಡಿದ್ದೀವಿ. ಇವತ್ತು ಮಾಡಿದ ಉದ್ದೇಶ ಏನು ಅಂದರೆ, ಒಂದು ಮೊದಲನೇದಾಗಿ ನಾರಾಯಣ ಸ್ವಾಮಿ ಕೈಲೇ ಮಾಡಿಸ್ಬೇಕಂತ ನಮ್ಮ ಆಸೆ ಇತ್ತು. ಡೈರೆಕ್ಟರ್ ನಂದನ್ ಕಿಟ್ಟಪ್ಪಂದೆಲ್ಲ ಜೊತೆಗೆ ಎಲ್ಲ ಜಿಲ್ಲೆಯಿಂದನೂ ನಮ್ಮ 30 ಜಿಲ್ಲೆಯಿಂದ
ಇನ್ನೂ ನಾಯಕರುಗಳು ಬಂದಿದ್ದಾರೆ. ಎಲ್ಲ ಕಡೆ ಒಂದು ಪಬ್ಲಿಸಿಟಿ ನಮ್ಮದೇನಿದೆ ಅಂದರೆ 224 ಕ್ಷೇತ್ರದಲ್ಲೂ ಪಬ್ಲಿಸಿಟಿ ಮಾಡ್ತಾಯಿದ್ದೀವಿ. ತುಂಬ ಅದ್ದೂರಿಗೆ ಮೂಡಿ ಬಂದಿದೆ ಸಿನಿಮಾ. ಭಾಳ ಒಳ್ಳೆಯ ಸ್ಟೋರಿ. ಪ್ರತಿ ಸಲ ಹೇಳ್ದಂಗೆ ಏನು ಒಂದು ಫ್ಯಾಮಿಲಿ ಹಿಂದೆ ಏನು ರಾಜ್ಕುಮಾರ್ ಮೂವಿನ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾಯಿದ್ರು, ಆ ಥರ ಎಲ್ಲ ಸಾಂಗ್ಸ್ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಇದು ಫೈಟ್ಸ್ ಇದೆ. ಎಲ್ಲ ಒಬ್ಬ ಮನುಷ್ಯ 2 ಅವರ್ 2 ಗಂಟೆ ಕೂತ್ಕೊಂಡು ನೋಡಲಿಕ್ಕೆ ಯಾವುದೇ ರೀತಿಯ ಬೇಸರ ಆಗದಿರ ಅಂತ ಮೂವಿನ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ನಾಗಶೇಖರ್. ಅದಕ್ಕೆ ನಮಗೆ ಶ್ರೀಧರ್ ಕಿಟ್ಟಿಯವರು ಭಾಳ ಅದ್ಭುತವಾಗಿ ಅಟೆಂಡ್ ಮಾಡಿದ್ದಾರೆ. ಜೊತೆ ನಮ್ಮ ಹೀರೋಯಿನ್ ರಚಿತಾರಾಮು, ರಾಗಿಣಿಯವರು, ರಂಗಣ್ಣ ರಘುವಣ್ಣ, ನಮ್ಮ ಸಾಧು ಕೋಕಿಲ್ ಅವರು, ಸಂಪತ್ ಅಂತ ಅವರೇ ಹೀರೋಯಿನ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮತ್ತು ತಬ್ಲಾಣಿ ಅದ್ಭುತವಾದ ತಬ್ಲಾಣಿ ಅಂತಲೂ ಭಾಳ ಅದ್ಭುತವಾಗಿದೆ, ವಿಶೇಷವಾದ ಕ್ಯಾರೆಕ್ಟ್ರು. ಹಾಗೆ ದಯವಿಟ್ಟು ತಾವೆಲ್ಲ ಇದು ಮೊದಲನೇ ಸಾಂಗ್ ಲಾಂಚ್ ಮಾಡ್ತಾಯಿದ್ದೀವಿ. ಜನಗಳಿಗೆ ರೀಚ್ ಆಗಿ ಮಾಡಿ, ಜನಗಳು ನೋಡಲಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆಯಿಂದ ನಾನು ಈ ಚಿತ್ರೀಕರಣ ಮಾಡಲಿಕ್ಕೆ ಬಂದಿದ್ದೀನಿ. ಎಲ್ಲ ಸಹಕಾರ ಇರಲಿ. ನಮಸ್ಕಾರ. ಸಿನಿಮಾ ಯಾವ ಸ್ಟೇಜಲ್ಲಿದೆ ಅಂತ ಕೇಳೋ ಹಾಗೆ ಇಲ್ಲ, ಯಾಕೆಂದರೆ ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಅದು ನಿರ್ಮಾಪಕರಿಗೆ ಬಿಡ್ತಾ ಇದ್ದೀವಿ. ಯಾಕೆಂದರೆ ಈಗ ಚೆನ್ನೈಯಿಂದ ಬಂದು ನೇರವಾಗಿ ಚೆನ್ನೈಲಿ ರೀ ರೆಕಾರ್ಡಿಂಗ್ ನಡೀತಾ ಇದೆ. ಆ್ಯಂಡ್ ಫೈನಲ್ ಎಡಿಟರ್ ಆ್ಯಂಟನಿ ಅಂತ ತಮಿಳ್ ಎಡಿಟರ್, ಸೊ ಅವರು ಫೈನಲ್ ಎಡಿಟ್ ಮಾಡ್ತಾ ಇದ್ದಾರೆ, ರೀ ರೆಕಾರ್ಡಿಂಗ್ ಹೋಗ್ತಾ ಇದೆ. ಸೊ ವೆರಿ ಶಾರ್ಟ್ಲಿ ಅಂದರೆ ಆಲ್ಮೋಸ್ಟ್ 1 ತಿಂಗಳಲ್ಲಿ ಕಾಪಿ ರೆಡಿ ಆಗುತ್ತೆ. ಈ ಸಿನಿಮಾದಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಆ ಸ್ಪೆಷಾಲಿಟಿ ಏನಂದರೆ, ಚಿತ್ರೀಕರಣ ಮುಗಿಯೋದಕ್ಕಿಂತ ಮುಂಚೆ ಗೋಕುಲ್ ಫಿಲ್ಮ್ಸ್ ಅನ್ನೋ ಒಂದು ದೊಡ್ಡ ಕಂಪನಿ ಈ ಸಿನಿಮಾ ಖರೀದಿ ಮಾಡಿದೆ ಥ್ರೂ A24 ಕ್ರಿಯೇಷನ್ಸ್. ಸೊ ಹಾಗಾಗಿ ರಿಲೀಸನ್ನ ನಿರ್ಮಾಪಕರು ಮತ್ತು ಡಿಸ್ಟ್ರಿಬ್ಯೂಟರ್ ಪ್ಲ್ಯಾನ್ ಮಾಡಬೇಕು. ನಮ್ಮ ಕರ್ತವ್ಯ ಏನಿದೆ ಕಾಪಿ ಕೊಡೋದು. ಅದು 1 ತಿಂಗಳಲ್ಲಿ ಮುಗಿದೋಗುತ್ತೆ. ಸೊ ಮ್ಯಾಕ್ಸಿಮಮ್ ಡೇಟ್ ಅನೌನ್ಸ್ ಮಾಡಿಬಿಡ್ಬೇಕು. ಈ ಸಾಂಗಲ್ಲಿ ಅಂದ್ಕೊಂಡಿದ್ದೆ ನಾನು, ಬಟ್ ನಿರ್ಮಾಪಕರ ಪರ್ಮಿಷನ್ ಅನೌನ್ಸ್ ಮಾಡಬಾರ್ದು ಅಂದ್ಬಿಟ್ಟು ಅನೌನ್ಸ್ ಮಾಡಿಲ್ಲ. ಐ ಥಿಂಕ್ ವಿರ್ ಆನ್ ಬೈ ಡಿಸೆಂಬರ್. ಈಗ ಏನು ಗೊತ್ತಾ, ಈಗ ನಾನು ಹೇಳಿದ್ರೆ ಮತ್ತೆ ನಿಮಗೆ ವಿಷಯ ಸಿಕ್ಬಿಡುತ್ತೆ. 6 ಸಾಂಗ್ ಇದೆ, 1 ಸಾಂಗ್ ಪರ್ಮಿಷನ್ ಇನ್ನೂ ಬಂದಿಲ್ಲ ಲಹರಿಯಿಂದ. ಸೊ ಹಾಗಾಗಿ ಆ ಸಾಂಗ್ ಪರ್ಮಿಷನ್ ಬಂದಮೇಲೆ 6 ಅಂತ ಹೇಳ್ತೀನಿ. ಇವಾಗ 5 ಸಾಂಗ್ ಇದೆ, 5 ಬ್ಯೂಟಿಫುಲ್ ಸಾಂಗ್ಸ್ ಆ್ಯಂಡ್ 72 ಡೇಸ್ ಆಫ್ ಶೂಟ್ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ಲೊಕೇಶನ್ಸ್ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ಸ್ಕ್ರಿಪ್ಟ್. ಏನಂದರೆ, ನಾವು ತಮಿಳು ಸಿನಿಮಾಗಳನ್ನು ತೆಲುಗು ಸಿನಿಮಾಗಳನ್ನು ನೋಡಿದಾಗ ಒಂದು ಅನ್ನಿಸ್ತಾ ಇತ್ತು, ನಾವು ಮಂಡಿನ ಕತೆ ಮಾಡ್ತಾಯಿಲ್ಲ, ಇಮ್ಯಾಜಿನರಿ ಕತೆ ಮಾಡ್ತಾಯಿದ್ದೀವಿ ಅಂತ. ಸೊ ನನಗೆ ಆ ಮಂಡಿನ ಕಥೆಯನ್ನು ಮಾಡೋದಕ್ಕೆ ಒಂದು ತಾಕತ್ತು ಕೊಟ್ಟಿದ್ದು ನನ್ನ ಡೈಲಾಗ್ ರೈಟರ್ ಚಕ್ರವರ್ತಿ ಚಂದ್ರಚೂಡ್. ಇಲ್ಲ ನಾಗಪ್ಪ, ನೀನು ಈ ಥರ ಸಿನಿಮಾ ಮಾಡಬೇಕು ಅಂತ ಶಿಡ್ಲಘಟ್ಟದ ಒಂದು ಕಥೆಯನ್ನು, ಶಿಡ್ಲಘಟ್ಟದಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಈ ಥರದ ಕತೆ ಮಾಡಬೇಕು ಅಂದಾಗ ನಿಜವಾಗ್ಲೂ ನಮಗೆ ನನಗೆ ಆ್ಯಸ್ ಅ ಪರ್ಸನ್ ಒಂದು ಸರಿ ಹರ್ಟ್ ಆಗಿರೋದು ಸತ್ಯ. ಶಿಡ್ಲಘಟ್ಟ ಇಸ್ ವೆರಿ ಫೇಮಸ್ ಫಾರ್ ಸಿಲ್ಕ್ ಆ್ಯಂಡ್ ಮಿಲ್ಕ್, ಬಟ್ ವಿತೌಟ್ ನೋ ಪಾಲಿಸೀಸ್, ವಿತೌಟ್ ನೋ ಸಪೋರ್ಟ್ ಫ್ರಮ್ ದಿ ಗವರ್ಮೆಂಟ್ ಫಾರ್ ದ ರೀಲರ್ಸ್. ಸೊ ಈ ಥರದ ಸಮಸ್ಯೆ ಇಟ್ಕೊಂಡು ನಾವು ಸಿನಿಮಾ ಮಾಡಬೇಕು ಅಂದ್ಕೊಂಡು ಶಿಡ್ಲಘಟ್ಟದ ಒಂದು ಕಪ್ಪು ಮಣ್ಣಿನ ಕಥೆಯನ್ನು ಮಾಡಿದ್ದೀವಿ. ಸೊ ವಿತ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ. ಹಾಗಾಗಿ ಇಟ್ ವಿಲ್ ಟಚ್ ಯರ್ ಹಾರ್ಟ್ಸ್. ಡೆಫಿನೆಟ್ಲಿ ವಿ ಆರ್ ಹಿಯರ್ ಟು ಟಚ್ ಯರ್ ಹಾರ್ಟ್ಸ್. ಸೊ ಹೊಸದಾಗಿರುತ್ತೆ, ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ. ಥ್ಯಾಂಕ್ ಯು.